ಉಪೇಂದ್ರ ಅವರು ಬಿಟ್ಟಿರೋ ಲಿಂಕ್ ಅಲ್ಲಿ ಏನಿದೆ? ಅವರ ಪ್ರಜಾಕೀಯ ನಿಂತೋಯ್ತಾ? ಉಪೇಂದ್ರ ಅವರು ಬಿಟ್ಟಿರೋ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಅಥವಾ ಯಾವ್ದಾದ್ರು ಬ್ರೌಸರ್ ಅಲ್ಲಿ ಪ್ರಜಾಕೀಯ ಅಂತ ಸರ್ಚ್ ಮಾಡಿದ್ರೆ ಒಂದ್ ವೆಬ್ಸೈಟ್ ಸಿಗತ್ತೆ. ನಮ್ ದೇಶ ಸರಿನೇ ಆಗಲ್ಲ, ನಮ್ ಜನಗಳೇ ಇಷ್ಟು ಅಂತ ಅನ್ಕೊಳ್ಳೋರು ಹೋಪ್ಲೆಸ್ ಪೀಪಲ್, ಇದು ನಮ್ ದೇಶ ನಮ್ ಜನ ಅನ್ಕೊಳ್ಳೋರು ಮುಂದಕ್ಕೆ ಕ್ಲಿಕ್ ಮಾಡಿ ಅಂತ ಒಂದು ಬಟನ್ ಇದೆ. ನಾನು ಯಾವ ಪಾರ್ಟಿನೂ ಫಾಲೋ ಮಾಡಲ್ಲ, ನನ್ಗೆ ಯಾವ ಲೀಡರು ಇಲ್ಲ, ನಾನು ದುಡ್ಡಿಸ್ಕೊಂಡು ವೋಟು ಹಾಕಲ್ಲ, ನನಗ್ ಬೇಕಾಗಿರೋದು ಒಬ್ಬ ಕೆಲ್ಸಗಾರ, ನನ್ನ ಸಮಸ್ಯೆಯನ್ನ ಬಗೆಹರಿಸೋ ಕೆಲ್ಸಗಾರ ಅನ್ನೋರು ಕ್ಲಿಕ್ ಮಾಡಿ ಅಂತ ಇದೆ. ನಿಮ್ಮ ಗೂಗಲ್ ಅಕೌಂಟ್ ಇಂದ ಸೈನ್ ಇನ್ ಇಲ್ಲಿ ಆಲ್ರೆಡಿ ರಿಜಿಸ್ಟರ್ ಆಗಿರೋರ ಹೆಸರು ಬರುತ್ತೆ. ಇವಾಗ ಸದ್ಯಕ್ಕೆ ಡಮ್ಮಿ ಲಿಸ್ಟ್ ಇದೆ. ಪಬ್ಲಿಕ್ ಇಶ್ಯೂ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲೆಕ್ಷನ್ ಟೈಪ್ ಅಂತ 4 ಆಪ್ಷನ್ ಇದೆ. ಪ್ರಜಾಕೀಯದಿಂದ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಯಾರು ನಿಂತಿದ್ದಾರೆ ಅಂತ ನೋಡೋದಿಕ್ಕೆ ಅಥವಾ ನೀವೇ MP-ನೋ MLA-ನೋ ಆಗೋದಿಕ್ಕೆ ಫಾರ್ಮ್ ನ ಫಿಲ್ ಮಾಡಬಹುದು. ಇಲ್ಲಿ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿನ ಸೆಲೆಕ್ಟ್ ಮಾಡಿ ಏನೇನ್ ಸಮಸ್ಯೆ ಇದೆ ಅಂತ ಕ್ಲಿಕ್ ಮಾಡಿ ಅದಕ್ಕೆ ನಿಮ್ಮ ಹತ್ರನೇ ಸೊಲ್ಯೂಷನ್ ಇದ್ರೆ SOP ಅಂತ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವೆಬ್ಸೈಟ್ ಅಲ್ಲಿ SOP ಹೆಂಗ್ ವರ್ಕ್ ಆಗತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇವ್ರ ಪ್ರಕಾರ MLA-ನೋ MP-ನೋ ಆದೋನು ಅವನಿಗೆ ಬೇಕಾದಂಗೆ ಫಂಡ್ ರಿಲೀಸ್ ಮಾಡೋ ಹಾಗಿಲ್ಲ. ಜನಗಳ ಜೊತೆ ಡಿಸ್ಕಸ್ ಮಾಡಬೇಕು, ಜನಗಳ ಸಮಸ್ಯೆನ ಅರ್ಥ ಮಾಡ್ಕೋಬೇಕು, ಯಾವ್ದು ಬೇಗ ಆಗ್ಬೇಕು ಅಂತ ಇರತ್ತೋ ಆ ಸಮಸ್ಯೆನ ಬಗೆಹರಿಸೋದಕ್ಕೆ ಫಂಡ್ ರಿಲೀಸ್ ಮಾಡಬೇಕು. ಇದು ಇವರ ತತ್ವ. ಮೈ ಏರಿಯಾ ಆಸ್ಪಿರೆಂಟ್ ಅನ್ನೋ ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ ಏರಿಯಾದಲ್ಲಿ ಆಲ್ರೆಡಿ ಪ್ರಜಾಕೀಯದಿಂದ ಯಾರು ನಿಲ್ಬೇಕು ಅಂತ ಫಾರ್ಮ್ ಅನ್ನು ಫಿಲ್ ಮಾಡಿ ಅಪ್ಲೈ ಮಾಡಿದಾರೋ ಅವ್ರ ಲಿಸ್ಟ್ ಬರುತ್ತೆ.